ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಂದೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ತುಂಬ ವರ್ಷ ಆಯಿತು. ಇವತ್ತಿಗೂ ಕಣ್ಣೀರು ಹಾಕ್ತಿದ್ಯಲ್ಲೋ. ನನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅವ್ರು ನಿನ್ನ ಬರೀ ಅಪ್ಪ ಆಗಿರಲಿಲ್ಲ ಕಣೋ, ನಿನ್ನ ಪಾಲಿಗೆ ದೇವರಾಗಿದ್ರು. ನಿನ್ನಂಥ ಮಗನ್ನ ಪಡೆಯೋದಕ್ಕೆ ನಿಜವಾಗ್ಲೂ ಅವ್ರು ಪುಣ್ಯ ಮಾಡಿದ್ರು ಕಣೋ. ಅವರೆಲ್ಲ ಕಣ ಪುಣ್ಯವಂತ. ಇಂಥ ಅಪ್ಪನ ಪಡೆಯೋದಕ್ಕೆ ನಾನು ಪುಣ್ಯವಂತ. ಅಪ್ಪ ಎಲ್ರಿಗೂ ಸಿಗ್ತಾರೆ ಕಣೋ, ಆದರೆ ಈ ಥರ ಅಪ್ಪ ಅಮ್ಮಂದ್ರೆ ಸಿಗೋದು ಬಹಳ ವಿರಳ. ನನ್ನ ಜೀವನದಲ್ಲಿ ಏನಾದರೂ ಇವತ್ತು ಸಂಪಾದನೆ ಮಾಡಿದ್ದೀನಿ, ನನಗೊಂದು ವ್ಯಕ್ತಿತ್ವ ಇದೆ ಅಂದರೆ ಅದಕ್ಕೆ ಇವರೇ ಕಾರಣ ಕಣೋ. ಇವ್ರು ಯಾವುದನ್ನು ಕಲಿಸ್ಲಿಲ್ಲ, ತೋರಿಸ್ಕೊಟ್ರು. ತುಂಬ ಜನ ಹೇಳ್ತಾರೆ, ಆದರೆ ಇವರು ಹೇಗೆ ಬದುಕಬೇಕು ಅಂತ ಬದುಕು ತೋರಿಸಿದ್ರು. ಅವರು ಬರೀ ನನಗೆ ಆಸ್ತಿ ಬಿಟ್ಟು ಹೋಗಿಲ್ಲ ಕಣೋ, ಒಂದಷ್ಟು ಮೌಲ್ಯಗಳನ್ನ ಕೂಡ ಬಿಟ್ಟು ಹೋಗಿದ್ದಾರೆ. ಅದೇ ನನ್ನ ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋದು. ಅವರು ಬರೀ ಲೆಕ್ಕಾಚಾರ ಮಾತ್ರ ಹೇಳ್ಕೊಟ್ಟಿಲ್ಲ, ಯಾವುದ್ರಲ್ಲಿ ಲೆಕ್ಕಾಚಾರ ಮಾಡಬೇಕು, ಯಾವುದ್ರಲ್ಲಿ ಲೆಕ್ಕಾಚಾರ ಮಾಡಬಾರ್ದು ಎಲ್ಲವನ್ನೂ ಹೇಳ್ಕೊಟ್ರು. ಗ್ರೇಟ್ ಕಣ. ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ, ಟೈಮೇ ಸಾಕಾಗಲ್ಲ. ಟೈಮು ರಿವರ್ಸ್ ಗೇರಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಿಲ್ಸೋ. ಯಾಕೋ ಬಂದೆ ಇಲ್ಲಿಗೆ? ಏನಕ್ಕ ಬಂದ ಇಲ್ಲಿಗೆ? ಹೇಳಿದೆ ತಾನೇ ಕ್ಲಿಯರ್ ಆಗಿ ಸಮಾಧಿ ಹತ್ರ ಪೂಜೆ ಮಾಡೋದು ನಾನು ಅಂತ. ಹೇಳೋದು ಮೇಲೂ ಯಾವ ಧೈರ್ಯದ ಮೇಲೆ ಬಂದ ಇಲ್ಲಿಗೆ ನೀನು? ಬಂದಿರೋದಲ್ದೆ ಆಗ್ಲೇ ಪೂಜೆನೂ ಮಾಡ್ಬಿಟ್ಟಿದ್ಯಾ? ಏಯ್, ನಮ್ಮ ಅಪ್ಪಂಗೆ ನೀನು ಒಬ್ನೇ ನಮ್ಮ ಮಗ ಅಂತ ಹುಟ್ಟಿರೋದು. ಆಗಿದ್ದ ನಾವುಗಳಲ್ಲ ಏನು? ಏನೋ ನಾವುಗಳು, ನಾವು ಮಕ್ಕಳಂತಾನೆ. ಇಲ್ಲಿ ಪೂಜೆ ಮಾಡೋ ಹಾಕಿರೋದು ನನಗ್ ಮಾತ್ರ. ಯಾವುದೇ ಕಾರಣಕ್ಕೂ ಇದು ನಿನಗೆ ಸಾಲಬಾರ್ದು. ಜೈ. ನೀನು ನನ್ನನ್ನು ಏನ್ ಬೇಕಾದ್ರೂ ಅನ್ನೋ, ಎಷ್ಟು ಬೇಕಾದ್ರೂ ಅವಮಾನ ಮಾಡು, ಸಹಿಸ್ಕೊತೀನಿ. ಆದ್ರೆ ಅಪ್ಪನಿಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಅವ್ರು ಕೊಟ್ಟಿರೋ ಮಾತಿನ ಪ್ರಕಾರ ಎಲ್ಲಾನು ನೋಡ್ಕೊಂಡು ತಡ್ಕೊಂಡು ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಅಮೃತಧಾರೆ, ನನ್ನ ಅಮೃತಧಾರೆ.